ನೈಸರ್ಗಿಕವಾಗಿ ನಿರ್ಮಿತವಾದಂತಹ ರಾಕ್ ಗಾರ್ಡನನ್ನು ನೋಡೋದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಅತ್ಯಂತ ಸುಂದರವಾದಂತಹ ನಿರ್ಮಾಣವನ್ನು ನೋಡ್ತಿದ್ದೇವೆ, ಬನ್ನಿ. ಈ ಕಂಡುಬರುವಂತಹ ಶಿಲೆಗಳೆಲ್ಲ ಯಾವ ರೀತಿಯಾಗಿದ್ದಾವೆ ಅಂದರೆ, ಒಂದು ರೀತಿ ಸುಣ್ಣದ ಕಲ್ಲು, ಕೆಲವೊಂದು ಶಿಲೆಗಳೆಲ್ಲ ಅಮೃತ ಶಿಲೆ ಇದ್ದ ಹಾಗೆ, ಕೆಲವೊಂದು ಮೃದು ಗ್ರಾನೈಟ್ ಶಿಲೆಗಳ ಹಾಗೆ ಅಂತಹ ಕಲ್ಲುಗಳಿರೋದ್ರಿಂದ ಇಲ್ಲಿ ವಿಭಿನ್ನ ರೀತಿಯಾದಂತಹ ಆಕಾರಗಳು ಮೂಡಿಬಂದಿದೆ. ನಮ್ಮ ಜೊತೆ ಇವರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಬನ್ನಿ ಹೋಗೋಣ. ಒರವಕಲ್ಲು ಶಿಲ್ಪ ಉದ್ಯಾನ ಹೇಳುವಂಥದ್ದು ಒಂದು ಪ್ರಕೃತಿಯ ಅಚ್ಚರಿ ಅಂತ ಹೇಳ್ಬೋದು. ಏಕೆಂದರೆ ಇದು 1,000 ಎಕರೆ ಪ್ರದೇಶದಲ್ಲಿ ಇರುವಂತಹ ನೈಸರ್ಗಿಕವಾದ ವೈವಿಧ್ಯಮಯವಾದ ಕಲ್ಲಿನ ಗುಡ್ಡವಾಗಿದೆ. ಈ ಒಂದು ಕಲ್ಲಿನ ಗುಡ್ಡ ಸುಮಾರು 2.5 ಬಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಒರವಕಲ್ಲು ಹೇಳುವಂತಹ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ನ ಬಳಿ ಇದೆ. ಇದು ಬಾಹುಬಲಿ ಚಿತ್ರದ ಚಿತ್ರೀಕರಣ ಕೂಡ ನಡೆದಿರುವಂತಹ ಒಂದು ಪ್ರದೇಶವಾಗಿದೆ. ಬಾಹುಬಲಿ ಮೊದಲನೇ ಭಾಗದಲ್ಲಿ ಈ ಒರವಕಲ್ಲಿನ ಭಾಗದ ಚಿತ್ರೀಕರಣವನ್ನು ಕೂಡ ನಾವು ಗಮನಿಸಬಹುದು. ಒರವಕಲ್ಲಿನ ಈ ಒಂದು ಭಾಗದಲ್ಲಿ ಬಹಳ ವಿಶಿಷ್ಟವಾದಂತಹ ಶಿಲೆಗಳನ್ನು ನೋಡಬಹುದಾಗಿದೆ. ಇಲ್ಲಿ ಪ್ರಾಚೀನ ಗುಹೆಗಳು ಕೂಡ ಇದ್ದಾವೆ ಮತ್ತು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿರುವಂತಹ ಶಿಲೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಎಷ್ಟೊಂದು ಸುಂದರವಾದಂತಹ ಶಿಲಾ ವೈವಿಧ್ಯತೆಯನ್ನು ಕಾಣ್ಬೋದು. ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಶಿಲೆಗಳು ಬೇರೆ ಬೇರೆ ಭಾಗದಿಂದ ನೋಡಿದಾಗ ಆ ಶಿಲೆಗಳೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿ ಕಾಣ್ತದೆ. ಶಿಲೆಗಳ ರಚನೆ ತುಂಬ ವಿಶಿಷ್ಟವಾದಂತಹ ರೀತಿಯಲ್ಲಿವೆ. ನಾವಿಲ್ಲಿ ನೋಡ್ತಾ ಇರುವಂತಹ ಶಿಲೆಗಳ ಸನ್ನಿವೇಶದಲ್ಲಿ ವಿವಿಧ ರೀತಿಯ ಗುಹೆಗಳನ್ನು ಕೂಡ ಗಮನಿಸ್ಬೋದು. ವಿವಿಧ ಪ್ರಾಣಿಗಳ ಆಕೃತಿಯನ್ನು ಕೂಡ ಕಾಣಬಹುದಾಗಿದೆ. ನೋಡಿ, ಇದು ಸೊಗಸಾದಂತಹ ಆಧುನಿಕವಾದಂತಹ ದೇವಾಲಯದ ಸಂಕೀರ್ಣದ ಮಾದರಿಯಲ್ಲಿದೆ. ಕೆಲವೊಂದು ಶಿಲೆಗಳನ್ನು ನೋಡಿದರೆ ದೇವಾಲಯವನ್ನು ಕಟ್ಟಿದಾರೇನೋ ಅಂತ ಕಾಣೋ ಹಾಗಿದೆ. ಕೆಲವೊಂದು ಕಂಬಗಳ ಕೆತ್ತನೆಯನ್ನು ಮಾಡಿರೋ ಹಾಗಿದೆ. ಅದೇ ರೀತಿಯಾಗಿ ಈ ಒರವಕಲ್ಲಿನಲ್ಲಿ ಸ್ಫಟಿಕ ಶಿಲೆಗಳು ಮತ್ತು ಸಿಲಿಕಾ ಅಂಶಗಳನ್ನು ಹೊಂದಿರುವಂತಹ ಶಿಲೆಗಳಿದ್ದಾವೆ. ಈ ಸ್ಫಟಿಕ ಶಿಲೆ ಮತ್ತು ಸಿಲಿಕಾ ಅಂಶಗಳನ್ನು ಹೊಂದಿರುವಂತಹ ಶಿಲೆಗಳು ಮುಖ್ಯವಾಗಿ ಗಾಜಿನ ತಯಾರಿಕೆಗೆ ಉಪಯೋಗಿಸ್ತಾರೆ. ಈ ಒಂದು ಭಾಗದಲ್ಲಿ ಕೂಡ ಗಣಿಗಾರಿಕೆಯನ್ನು ಮಾಡಿ ಗಾಜನ್ನು ತಯಾರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೂಡ ಈಗಾಗಲೇ ಅರ್ಜಿಗಳು ಸಾಕಷ್ಟು ಹೋಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಇದೊಂದು ಶಿಲಾಕಣಿವೆ ಅಂತ ಹೇಳ್ಬೋದು. ಮಧ್ಯದ ಭಾಗದಲ್ಲಿ ಮಳೆಗಾಲ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಹಳ್ಳದ ಮಾದರಿಯಲ್ಲಿ ನೀರು ಹರಿತಾ ಇರ್ತದೆ. ಸ್ವಲ್ಪ ಬೇಸಿಗೆ ಇದ್ದ ಸಂದರ್ಭದಲ್ಲಿ ಈ ಭಾಗವನ್ನು ನೋಡಿದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಗ್ರ್ಯಾಂಡ್ ಕ್ಯಾನನ್ ಅಂತ ಕರೆಯುವಂಥ ಒಂದು ಪ್ರದೇಶ ಇದೆ. ಸುಮಾರು ಮಧ್ಯಪ್ರದೇಶದಲ್ಲಿ ಕಂಡುಬರುವ ಗ್ರ್ಯಾಂಡ್ ಕ್ಯಾನನ್ನ ಹಾಗೆಯೇ ಒರವಕಲ್ಲಿನ ಭಾಗದಲ್ಲಿರುವಂಥ ಈ ಪ್ರದೇಶ ಕೂಡ ಕಂಡುಬರುತ್ತದೆ. ನೋಡಿ, ಇಲ್ಲಿ ಕೊಳ ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ಈ ಒಂದು ಪ್ರದೇಶದಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ಇರ್ತದೆ. ನೋಡಿ, ಇದೊಂದು ಗ್ರ್ಯಾಂಡ್ ಕ್ಯಾನನ್ನ ಹಾಗೆ ಕಾಣುವಂತಹ ಒಂದು ಪ್ರದೇಶ, ಒಂದು ಶಿಲಾ ಕಣಿವೆ ಅಂತ ಇದನ್ನು ನಾವು ಕರಿತೇವೆ. ಈ ಶಿಲಾ ಕಣಿವೆಯನ್ನು ದಾಟಿ ಕೂಡ ನಾವು ಪಕ್ಕದ ಪ್ರದೇಶಗಳಿಗೆ ಸಾಗಿಸಲಿಕ್ಕೆ ಒಂದು ಸಣ್ಣದಾದಂತಹ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದ ನೋಡಿದಾಗ ಆ ಕಣಿವೆಯ ಭಾಗದಲ್ಲಿರುವಂತಹ ಶಿಲೆಗಳ ಸೌಂದರ್ಯವನ್ನು ನಾವು ಕಣ್ತುಂಬಿಕೊಳ್ಬೋದು. ನೈಸರ್ಗಿಕವಾದಂತಹ ಶಿಲೆಗಳ ಪ್ರದೇಶ, ಪ್ರತಿಯೊಂದು ಶಿಲೆಗಳು ತುಂಬ ವಿಶಿಷ್ಟವಾಗಿವೆ. ಈ ಒಂದು ಕಣಿವೆ ಅತಿ ಪ್ರಸಿದ್ಧವಾದಂತಹ ಗ್ರ್ಯಾಂಡ್ ಕ್ಯಾನನ್ನ ಹಾಗೆ ಕಾಣುವಂತಹ ಕಣಿವೆ, ಸುತ್ತಮುತ್ತಲು ನೀರಿನಿಂದ ಆವೃತವಾಗಿರುವಂತಹ ಪ್ರದೇಶ ಆಗಿದ್ದು, ಮಧ್ಯದ ಭಾಗದಲ್ಲಿ ಮತ್ತೊಂದು ಶಿಲಾದ್ವೀಪ ಇದೆ. ಈ ಒಂದು ಭಾಗದಲ್ಲಿರುವಂತಹ ಶಿಲೆಗಳು ನೋಡಿ, ಗಮನಿಸೋಣ ಇದನ್ನು. ಇದನ್ನು ನಾವು ಕೆರೆಸಿದರೆ ಯಾವುದೇ ರೀತಿಯಲ್ಲೂ ಕೂಡ ಬರೋದಿಲ್ಲ. ತುಂಬ ಗಟ್ಟಿಯಾಗಿದೆ. ಸ್ಫಟಿಕದ ಶಿಲೆ ಅಂತ ಹೇಳ್ಬೋದು ಇದನ್ನು. ಗಟ್ಟಿಯಾದಂತಹ ಶಿಲೆ. ಇದರ ಸುತ್ತಮುತ್ತಲಿನ ಭಾಗದಲ್ಲಿರುವಂತಹ ಮೃದು ಅಂಶಗಳು ಕೂಡ ಕಿತ್ತೋಗಿದ್ದಾವೆ. ನೋಡಿ, ಸಣ್ಣ ಶಿಲೆಯ ಚೂರು ಕೂಡ ಇಲ್ಲಿ ಕೀಳಲಿಕ್ಕೆ ಬರೋದಿಲ್ಲ. ಅಷ್ಟೊಂದು ಗಟ್ಟಿಯಾದಂತಹ ಶಿಲೆ ಆಗಿದೆ ಇದು. ಅಂತಹ ಶಿಲೆಗಳನ್ನು ಕೂಡ ಈ ಭಾಗ ಹೊಂದಿದೆ. ಅಂದರೆ ಈ ಒಂದು ಶಿಲಾಕಣಿವೆಯ ಭಾಗದಲ್ಲಿ ಒಂದೇ ರೀತಿಯಾದ ಶಿಲೆಗಳಲ್ಲ, ಹಲವು ರೀತಿಯ ಶಿಲೆಗಳನ್ನು ನಾವು ಕಾಣ್ತೇವೆ. ಅದರಲ್ಲೂ ಹೆಚ್ಚಿನದಾಗಿ ನಾವಿಲ್ಲಿ ಸ್ಫಟಿಕ ಶಿಲೆಗಳನ್ನು, ಕೆಲವೊಂದು ಸುಣ್ಣದ ಕಲ್ಲಿನ ಮಾದರಿಯ ಶಿಲೆಗಳನ್ನು, ಕೆಲವೊಂದು ಮರಳುಗಲ್ಲಿನ ಹಾಗೆ ಇರುವಂಥ ಶಿಲೆಗಳನ್ನು ಕೂಡ ನಾವು ನೋಡ್ತೇವೆ. ಇದೊಂದು ಅದ್ಭುತವಾದಂತಹ ಜಿಯೋ ಹೆರಿಟೇಜ್ ತಾಣ ಅಂತ ಕೂಡ ನಾವು ಕರಿಬೋದು. ಅಷ್ಟೊಂದು ವಿಶಿಷ್ಟವಾದಂತಹ ತಾಣವಾಗಿದೆ. ಇಲ್ಲಿ ಈ ಬಂಡೆಗಲ್ಲುಗಳ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೂಡ ವ್ಯವಸ್ಥೆಗಳಿದ್ದಾವೆ. ಈ ಗಲ್ಲುಗಳ ಮೇಲೆ ಕುಳಿತುಕೊಂಡು ಪೋಸ್ ಕೊಡೋದನ್ನು ಗಮನಿಸಿ ಧ್ಯಾನಾಸಕ್ತ ಸ್ಥಿತಿಗೆ ಕೂಡ ಉತ್ತಮವಾಗಿರುವಂತಹ ಆಸನಗಳನ್ನು ಒದಗಿಸುವಂತಹ ಶಿಲೆಗಳು ಕೂಡ ಇಲ್ಲಿದ್ದಾವೆ. ಜೊತೆಯಲ್ಲಿ ಲಕ್ಷಾಂತರ ವರ್ಷಗಳಷ್ಟು ಹಳೆಯದಾಗಿರುವಂತಹ ಈ ಶಿಲೆಗಳು
ಗಾಳಿ ಮಳೆಯಿಂದಾಗಿ ರೂಪುಗೊಂಡಂತಹ ವಿಶಿಷ್ಟವಾದಂತಹ ಅಗ್ನಿಶಿಲೆಗಳ ಬಂಡೆಗಳು ಅಂತ ಕೂಡ ಕರಿಬೋದು. ನೋಡಿ, ಇಲ್ಲಿ ಬಂಡೆಗಳ ಗೋಡೆಗಳು ಕೂಡ ಇದ್ದಾವೆ. ಪ್ರತಿಯೊಂದು ಬಂಡೆಗಳ ಗೋಡೆಗಳ ಹಾಗಿದ್ರೂ ಅವುಗಳ ವಿನ್ಯಾಸವೇ ತುಂಬ ಅದ್ಭುತವಾದಂಥ ವಿನ್ಯಾಸಗಳು. ಹಾಗೆ ಮುಂದಕ್ಕೆ ಸಾಗ್ತಾ ಇದ್ದ ಹಾಗೆ ಈ ಒಂದು ಒರವ ಕಲ್ಲಿನ ಇನ್ನೊಂದಿಷ್ಟು ವಿಶಿಷ್ಟತೆಗಳು ನಮ್ಮ ಕಣ್ಣೆದುರಿಗೆ ಬಂತು. ಈ ಭಾಗದಲ್ಲಿ ತುಂಬ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಗಾಳಿ ಬೀಸೋದನ್ನು ಕೂಡ ನಾವು ಕಾಣ್ತೇವೆ. ತುಂಬ ಗಾಳಿ ಬೀಸುವಿಕೆಯಿಂದಾಗಿ ತಂಪಾದಂತಹ ಅನುಭವ ಕೂಡ ನಮಗೆ ಕೊಡ್ತದೆ. ಯಾಕೆಂದರೆ ಈ ಭಾಗಕ್ಕೆ ಬರುವಾಗ ನಾವು ಸ್ವಲ್ಪ ಮೇಲ್ಭಾಗವನ್ನು ಹತ್ತಿ ಬರಬೇಕಾಯಿತು. ಮೇಲ್ಭಾಗಕ್ಕೆ ಬಂದಿದ್ದರಿಂದ ಗಾಳಿ ಕೂಡ ಬೀಸ್ತು. ನೋಡಿ, ಇವೆಲ್ಲ ಕೂಡ ಒಂದಿಷ್ಟು ದೇವಾಲಯದ ಸಂಕೀರ್ಣವೋ ಹಂಪೆಯ ಕಲ್ಲಿನ ರಾಶಿಯೋ ಎಂಬಂತೆ ಕಾಣ್ತಾ ಇತ್ತು. ನೋಡಿ, ಕಲ್ಲು ಗುಡ್ಡಗಳ ಮೇಲೆಲ್ಲ ಕೂಡ ಕೆಲವೊಂದಿಷ್ಟು ಶಿಲೆಗಳು ವಿಶಿಷ್ಟವಾದಂತಹ ಆಕಾರವನ್ನು ತಳೆದು ನಿಂತಿದ್ದಾವೆ. ಇದು ಯಾರೂ ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿರುವಂಥದ್ದಲ್ಲ. ಇಡೀ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ನೈಸರ್ಗಿಕವಾದಂತಹ ರಾಕ್ ಗಾರ್ಡನ್ ಆಗಿದೆ ಇದು ಅಂತ ನಾವು ಹೇಳ್ಬೋದು. ಈ ಒರವ ಕಲ್ಲಿನ ಭಾಗದಲ್ಲಿ ಇರುವಂಥ ಎಲ್ಲ ಕಲ್ಲುಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. ಇದು ಹಲವಾರು ವಿಧದ ಕಲ್ಲುಗಳ ಮಿಶ್ರಣ ಇದೆ. ಕೆಲವೊಂದು ಗ್ರಾನೈಟ್ ಶಿಲೆಗಳು ಇದರಲ್ಲಿ ಇದ್ದಾವೆ, ಮಾರ್ಬಲ್ ಶಿಲೆಗಳು ಇದ್ದಾವೆ. ಕೆಲವೊಂದು ಶಿಲೆಗಳಲ್ಲಿ ಸುಣ್ಣದ ಕಲ್ಲಿನ ಅಂಶ ಇರೋದ್ರಿಂದ ಅವೆಲ್ಲ ಕೊಚ್ಕೊಂಡು ಹೋಗಿ ನೋಡಿ ಇಲ್ಲಿ ಕಾಣ್ತೇವೆ. ಈ ಥರದ ದಿಬ್ಬಗಳೆಲ್ಲ ಆಗಿದ್ದಾವೆ. ಇಲ್ಲಿ ನಾವು ಕಾಣ್ತೇವೆ ನೋಡಿ, ಈ ದಿಬ್ಬಗಳೆಲ್ಲ ನೋಡಿ ಇಲ್ಲಿ ಗಮನಿಸ್ತೇವೆ. ಈ ಥರದ್ದೆಲ್ಲ ಆಗಿದೆ. ಎಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗಿರುವಂಥದ್ದು, ನೈಸರ್ಗಿಕವಾದಂತಹ ನಿರ್ಮಾಣ ಇದು. ಮಳೆ ಮತ್ತು ಈ ಒಂದು ಬಿಸಿಲು ಹಾಗೂ ಚಳಿ, ಮಂಜು ಬೀಳುವಿಕೆ ಇಂಥ ಹಲವಾರು ಸಂದರ್ಭಗಳಿಂದಾಗಿ ಶಿಲೆಗಳಲ್ಲಿ ಸಾಕಷ್ಟು ಮಾರ್ಪಾಟು ಹೊಂದಿ ಆಗಿರುವಂಥದ್ದು. ನೋಡಿ, ಈಗಾಗಲೇ ಹೇಳಿರೋ ಹಾಗೆ ಇದೊಂದು ಕಲ್ಲಿನ ಸ್ವರೂಪವನ್ನು ನಾವು ಗಮನಿಸ್ಬೋದು ಹೇಗೆ ನಿರ್ಮಾಣ ಆಗಿದೆ ಅಂತ. ಅಕ್ಕಪಕ್ಕದಲ್ಲಿ 2 ಶಿಲೆಗಳು ಆಧಾರವಾಗಿದ್ದಾವೆ. ಮಧ್ಯದಲ್ಲಿ ಶಿಲೆಗಳಿಗೆ ಬೇರೆ ಯಾವುದೇ ಆಧಾರ ಇಲ್ಲ. ಒಂದು ದೊಡ್ಡದಾದ ಶಿಲೆ ಹೇಗೆ ನಿಂತ್ಕೊಂಡಿದೆ ಅಂತ ನೋಡಿ. ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ಇದು. ತುಂಬ ಬ್ಯಾಲೆನ್ಸಿಂಗ್ ಆಗಿ ನಿಂತಿದೆ. ಇದು ಒರವ ಕಲ್ಲಿನ ಒಂದು ವಿಶೇಷತೆಗಳು. ನೀವು ಯಾವುದೇ ಒಂದು ಗೂಗಲ್ ಸರ್ಚನ್ನು ಮಾಡಿದರೆ ಒರವ ಕಲ್ಲಿನಲ್ಲಿ ಈ ಕಲ್ಲನ್ನು ನೋಡಬಹುದು. ಅದೇ ರೀತಿ ಇದರ ಪಕ್ಕದಲ್ಲಿರುವಂಥ ಇಂಥ ಸುಂದರವಾದ ಶಿಲೆಗಳನ್ನು ಕೂಡ ನೋಡ್ಬೋದು. ಸುತ್ತಲೂ ಶಿಲೆಗಳ ಒಂದು ಬೆಟ್ಟ ಅಂತಲೇ ಹೇಳ್ಬೋದು. ಈ ಒಂದು ಶಿಲೆ ಅತಿ ವಿಶಿಷ್ಟವಾದದ್ದು. 2 ಕೈಗಳಿಂದ ಯಾರೋ ಒಂದು ಶಿಲೆಯನ್ನು ಬ್ಯಾಲೆನ್ಸಿಂಗ್ ಮಾಡಿ ಎತ್ತಿ ಹಿಡಿದಿರೋ ಹಾಗಿದೆ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಶಿಲೆ ಕೂಡ ತುಂಬ ಡಿಸೈನಿಂಗ್ ಆಗಿದೆ. ಇದರ ಪಕ್ಕದಲ್ಲಿ ಇರುವಂತಹ ಈ ಶಿಲೆ ಯಾವುದೋ ಒಂದು ಪ್ರಾಣಿಯ ಮುಖವನ್ನು ಹೋಲುವ ಹಾಗೆ ಕಾಣ್ತದೆ ನಾವು ಈ ಕಡೆಯಿಂದ ನೋಡಿದಾಗ. ನೋಡಿ ಹೇಗಿದೆ ಅಂತ. ಇದನ್ನು ನೋಡಿ, ಒಂದಕ್ಕಿಂತ ಒಂದು ಹೆಚ್ಚು ವಿಶಿಷ್ಟವಾದಂಥ ಶಿಲೆಗಳು. ಸುತ್ತಮುತ್ತಲೂ ಕೂಡ ಯಾವುದೋ ಒಂದು ಪಕ್ಷಿ ರೆಕ್ಕೆ ಬಿಚ್ಚಿ ನಿಂತಿರೋ ಹಾಗೆ ಇಲ್ಲಿ ಕಾಣ್ತಾ ಇದೆ. ಭೌಗೋಳಿಕವಾಗಿ ತುಂಬ ಮಹತ್ವವನ್ನು ಹೊಂದಿರುವಂತಹ ಒಂದು ಪ್ರದೇಶ ಇದೆ. ಈ ಕಲ್ಲು ಇದು ಮಾರ್ಬಲ್ ಕಲ್ಲಿನ ಹಾಗೆ ಕಾಣುತ್ತದೆ. ಇದೇ ಕಲ್ಲಿನ ಒಳಭಾಗವನ್ನು ನಾವು ಗಮನಿಸಿದ್ರೆ ಇಲ್ಲಿ ಮರಳುಗಲ್ಲು ನೋಡಿ. ನಾವು ಈ ಥರ ಮಾಡಿದರೆ ಈ ಕಲ್ಲಿನ ಒಂದು ಪುಡಿಯಾಗಿ ಉದುರ್ತಾ ಇದೆ ನೋಡಿ. ಕಲ್ಲು ಪುಡಿಯಾಗಿ ಉದುರ್ತಾ ಇದೆ ಇಲ್ಲಿ. ಇದು ಮರಳುಗಲ್ಲು, ಬಹುಬೇಗ ಇದು ನಾಶವಾಗ್ತದೆ. ಇದರ ಪಕ್ಕದಲ್ಲೇ ಇರುವಂಥ ಈ ಕಲ್ಲನ್ನು ಗಮನಿಸಿ ನೋಡಿ. ಇಲ್ಲಿ ಇದು ಹಿಂದೆಲ್ಲ ನಾವು ಸಾಕಷ್ಟು ಕೆತ್ತನೆಗಳನ್ನು ದೇವಾಲಯಗಳಲ್ಲಿ ಮಾಡಿದ್ರು ಅಂತ ನೋಡ್ತೀವಿ. ಇಲ್ಲಿ ಯಾರೂ ಕೆತ್ತನೆ ಮಾಡಿಲ್ಲ ಇದನ್ನು. ಇದು ನೈಸರ್ಗಿಕವಾಗಿ ಆಗಿರುವಂಥ ಕೆತ್ತನೆ. ದೇವಾಲಯದ ಹೊರಭಾಗದಲ್ಲೆಲ್ಲ ಇದೇ ರೀತಿಯಾದಂತಹ ಕೆತ್ತನೆಗಳನ್ನು ಮಾಡಿದ್ರು ಅಂತ ನಮಗೆ ನೋಡ್ತೇವೆ. ಆ ದೇವಾಲಯದ ಹೊರಭಾಗದಲ್ಲಿರುವಂತಹ ಕೆತ್ತನೆಗಳು, ಶಿಲಾಬಾಲಿಕೆಗಳು, ಮೂರ್ತಿ ಶಿಲ್ಪಗಳು ಎಲ್ಲ ಕೂಡ ಇಲ್ಲಿ ನಿಸರ್ಗ ತಾನಾಗಿ ಮಾಡಿಕೊಂಡಿದೆ. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಒಂದು ಆಕೃತಿ ನಮಗೆ ಕಂಡು ಬರ್ತದೆ. ಈ ಆಕೃತಿಯನ್ನು ಯಾವುದೇ ರೀತಿಯ ಒಂದು ಪ್ರಾಣಿಗೆ ಇದನ್ನು ಹೋಲಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಅದರ ಕೆಳಭಾಗದಲ್ಲಿ ಇಲ್ಲಿ ನೋಡಿ ನೈಸರ್ಗಿಕವಾಗಿ ಒಂದು ರೀತಿಯ ಸ್ತಂಭದ ಹಾಗೆ ನಿರ್ಮಾಣ ಆಗಿದೆ. ಗ್ಯಾಪ್ ಕೂಡ ಆಗಿರೋದು ಕಾಣ್ತದೆ. ಹಾಗೆ ಅದರ ಕೆಳಭಾಗದಲ್ಲಿ ಈ ರೀತಿಯಾದಂತಹ ಒಂದು ದೇವಾಲಯದ ಶೈಲಿಯ ಕೆತ್ತನೆಗಳು, ಕಂಬದ ಕೆತ್ತನೆಗಳು, ಸೂಕ್ಷ್ಮ ಡಿಸೈನ್ಗಳು ಎಲ್ಲ ಕಾಣ್ತೇವೆ ನಾವು. ಇದೆಲ್ಲ ನಿಸರ್ಗವೇ ತಾನಾಗಿ ಮಾಡಿದೆ ಹೇಳೋದನ್ನು ನಾವು ಗಮನಿಸಿದ್ರೆ ತುಂಬ ಅಚ್ಚರಿ ಆಗ್ತದೆ. ಅಂತಹ ಒಂದು ವಿಶಿಷ್ಟತೆ ನಮ್ಮ ಭಾರತ ದೇಶದಲ್ಲಿ ಇದೆ ಎಂಬುದೇ ನಾವು ಗಮನಿಸಬೇಕಾದದ್ದು.
ಇಷ್ಟೆಲ್ಲ ವಿಶಿಷ್ಟತೆಗಳನ್ನು ಹೊಂದಿರುವ ದೇಶ ನಮ್ಮ ಭಾರತ ದೇಶ. ಇದೇ ಕಲ್ಲುಗಳಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ನಾವು ಡಿಸೈನ್ಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ. ಐತಿಹಾಸಿಕವಾಗಿ ಅಷ್ಟೇ ಅಲ್ಲದೆ ಭೌಗೋಳಿಕವಾಗಿ ಕೂಡ ಅತ್ಯಂತ ವಿಶಿಷ್ಟತೆಯನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ ದೇಶ. ಭಾರತ ದೇಶದಲ್ಲಿ ಹಲವು ವೈವಿಧ್ಯತೆಗಳನ್ನು ನಾವು ಭೌಗೋಳಿಕವಾಗಿ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅತ್ಯಂತ ತಂಪಾದ ಪ್ರದೇಶಗಳನ್ನು, ಅತ್ಯಂತ ಹೆಚ್ಚು ಉಷ್ಣತೆಯನ್ನು ಹೊಂದಿರುವಂಥ ಪ್ರದೇಶಗಳನ್ನು ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಶಿಲಾ ವೈಶಿಷ್ಟ್ಯತೆಗಳನ್ನು ಕೂಡ ನಾವು ಕಾಣ್ಬೋದು. ನೋಡಿ, ಇಲ್ಲಿರುವಂತಹ ಶಿಲೆಗಳು, ಪ್ರತಿಯೊಂದು ಶಿಲೆಗಳನ್ನು ಬೇರೆ ಬೇರೆ ರೀತಿಯಾದಂಥ ಪ್ರಾಣಿಗಳಿಗೆ ಕೂಡ ನಾವು ಹೋಲಿಸ್ಬೋದು. ಆ ರೀತಿಯ ಆಕಾರವನ್ನು ಇಲ್ಲಿ ತಳೆದಿದೆ. ಅಂದರೆ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತಹ ಈ ಶಿಲೆಗಳು ಒಂದು ಅಚ್ಚರಿಯ ಸಂಗತಿ ಅಂತ ನಾವು ಹೇಳ್ಬೋದು, ಅಥವಾ ಅದ್ಭುತ ಅಂತ ಕೂಡ ನಾವು ಹೇಳ್ಬೋದು. ಒರವಕಲ್ಲಿನ ಪ್ರದೇಶಗಳನ್ನು ನೀವು ನೋಡೋದಾದರೆ ಸುಮಾರು ಏನಿಲ್ಲ ಅಂದ್ರೂ 3-4 ತಾಸುಗಳಷ್ಟು ಬೇಕು. ಈ ಒರವಕಲ್ಲಿನ ಪ್ರದೇಶಗಳಲ್ಲಿ ಕೊನೆಯ ಒಂದು ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಭಾಗಕ್ಕೆ ಬಂದು ನೋಡಿದರೆ ಸುತ್ತಮುತ್ತಲೂ ಕೂಡ ಇರುವಂತಹ ಪ್ರತಿಯೊಂದು ಶಿಲೆಗಳು ಕೂಡ ತಾನು ಹೆಚ್ಚು ಸುಂದರವಾಗಿದ್ದೇನೆ, ತಾನು ಚೆನ್ನಾಗಿದ್ದೇನೆ ಎಂಬ ರೀತಿಯಲ್ಲಿ ಗಾಂಭೀರ್ಯದಿಂದ ಎದ್ದು ನಿಂತಿದ್ದಾವೆ. ನೋಡಿ, ಇಲ್ಲಿ ಶಿಲೆಗಳ ಒಳಗಡೆಗೆ ಕೂಡ ಇಂತಹ ಸಣ್ಣ ಸಣ್ಣ ಗುಹೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಆಲ್ಮೋಸ್ಟ್ ನಾವೀಗ ಏನಾಗಿದ್ದೇವೆ ಅಂದರೆ ಈ ಒರವಕಲ್ಲಿನ ಭಾಗದ ಎಲ್ಲ ಶಿಲೆಗಳನ್ನು ನೋಡಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನೀವು ಕೂಡ ಒಮ್ಮೆ ಬಂದು ನೋಡಿ. ಧನ್ಯವಾದಗಳು.